Giggle Tunes Kannada. ಕಪ್ಪು ಮಲೆಯ ಮೋಡಗಳು ಅರಮನೆಯ ಮೇಲೆ ತೂಗುತ್ತಿವೆ. ಗೋಪುರದ ತುದಿಯಲ್ಲಿ ಕಾಗೆ ರೂಪದ ರಾಜಕುಮಾರ ಒಬ್ಬನೇ ಕುಳಿತಿದ್ದಾನೆ. ಅವನ ಕಣ್ಣುಗಳಲ್ಲಿ ಮಾನವನ ನೋವು ಮಿಂಚುತ್ತದೆ, ಆದರೆ ಧ್ವನಿ ಮಾತ್ರ ಕರ್ಕಶ. ಯಾರಿಗೂ ನನ್ನ ಮಾತು ಅರ್ಥವಾಗಲ್ಲ. ಅಯ್ಯೋ, ಮತ್ತೆ ಅವನೊಬ್ನೇ. ಹತ್ತಿರ ಹೋಗೋಣ. ಬೇಡ. ಮಹಾರಾಜರು ಯಾರೂ ಗೋಪುರಕ್ಕೆ ಹೋಗಬೇಡಿ ಅಂತ ಕಟ್ಟುನಿಟ್ಟು ಮಾಡಿದ್ದಾರೆ. ಆದರೂ ಅವನು ನಮ್ಮ ರಾಜ್ಕುಮಾರ್ನೇ. ನನಗೆ ದಯ ಬೇಡ, ಉತ್ತರ ಬೇಕು. ಕೇಳಿದ್ರೂ ಅವನು ಕಾಗೆಯಂತೆ ಕಿರ್ಚುತ್ತಾನೆ. ಕಿರುಚುವುದ್ರೊಳಗೂ ನೋವು ಕೇಳಿಸ್ದೆ. ಮಳೆ ಜೋರಾಗಿದೆ, ಹೊರಗೆ ಹೋಗೋಣ. ಹೋಗೋಣ. ಆದರೆ ಅವನನ್ನು ಇಲ್ಲಿ ಬಿಟ್ಟು ಹೋಗೋದು ಮನಸ್ಸಿಗೆ ಕಷ್ಟ. ಈ ಶಾಪವನ್ನು ಹೇಗೆ ಮುರಿಯಬೇಕು ಹೇಳಿ ಮಹಾರಾಜ. ನಾವು ಎಲ್ಲ ತಂತ್ರಮಂತ್ರಗಳನ್ನೂ ಪ್ರಯತ್ನಿಸಿದ್ದೇವೆ. ಪ್ರಯತ್ನಿಸಿ ಪ್ರಯೋಜನವೇ ಇಲ್ಲ. ನನ್ನ ಮಗ ಕಾಗೆಯಾಗಿ. ನಿಮ್ಮ ಕೋಪದಿಂದ ಪರಿಹಾರ ಸಿಗೋದಿಲ್ಲ. ಅವನಿಗೆ ಭಯ ಹೆಚ್ಚಾಗುತ್ತದೆ. ಭಯ? ಅವನು ಗೋಪುರದ ಮೇಲೆ ಒಬ್ಬನೇ ಕುಳಿತಿದ್ದಾನೆ. ಶಾಪದ ಮೂಲ ಏನು ಅಂತ ಸ್ಪಷ್ಟವಾಗಿಲ್ಲ. ಯಾರೋ ರಾಜವಂಶಕ್ಕೆ ಶತ್ರು. ಆ ದಿನ ಬೆಳ್ಳಿಯ ಲಾಕೆಟ್ ಅವನ ಕತ್ತಿಗೆ ಹಾಕಿದ ಕ್ಷಣದಿಂದಲೇ ಅವನು ವಿಚಿತ್ರವಾಗಿ ವರ್ತಿಸಿದ. ಹೌದು, ಅದೇ ಲಾಕೆಟ್. ಅದನ್ನ ತಗ್ಸಿದ್ರೆ ಏನಾದ್ರೂ ಆಗತ್ತಾ? ತೆಗೆಸಲು ಪ್ರಯತ್ನಿಸಿದಾಗ ಅವನಿಗೆ ನೋವು ಹೆಚ್ಚಾಯಿತು. ಹಾಗಾದ್ರೆ ಆ ಲಾಕೆಟ್ನ ಒಡೆದ್ಬಿಡಿ. ಒಡೆದರೆ ಅವನ ಜೀವಕ್ಕೂ ಅಪಾಯ. ಅದು ರಕ್ಷಣೆಗೂ ಬಂಧನವೂ ಆಗಿರಬಹುದು. ಅವನು ನಮ್ಮ ಮಗ. ನಾವು ಅವನನ್ನು ವಸ್ತುವಿನಂತೆ ನೋಡಬಾರದು. ನಾನು ರಾಜ, ಆದ್ರೆ ಈಗ ತಂದೆ. ಓ ಸೇನಾಧಿಪತಿ, ಏನು ವಿಷಯ? ಮಹಾರಾಜ, ಹೊರಗಡೆ ಜನ ಮಾತಾಡ್ತಿದ್ದಾರೆ. ಶಾಪಿತ ರಾಜಕುಮಾರ್ ಅಂತ. ಯಾರಾದ್ರೂ ಹಾಗೆ ಹೇಳಿದ್ರೆ ಅವ್ರ ನಾಲಿಗೆ ಕತ್ತರಿಸಿ. ಜನ ಭಯಪಡ್ತಾರೆ. ದಯವಿಟ್ಟು ಶಾಂತವಾಗಿರಿ. ಒಂದು ಸಾಧ್ಯತೆ ಇದೆ ಮಹಾರಾಜ. ಶಾಪ ಮುರಿಯಲು ಸ್ವಯಂ ಇಚ್ಛೆ ಬೇಕಾಗಬಹುದು. ಸ್ವಯಂ ಇಚ್ಛೆ? ಅವನು ಕಾಗೆ. ದೇಹ ಕಾಗೆ, ಮನಸ್ಸು ಮನುಷ್ಯ. ಅವನು ತೀರ್ಮಾನ ಮಾಡಿದರೆ ಮಾತ್ರ ದಾರಿ ತೆರೆದುಕೊಳ್ಳಬಹುದು. ಅಂದ್ರೆ ಅವನು ತಾನೇ ಹುಡುಕಬೇಕು. ಹೌದು, ನಾವು ಅವನ ಹಿಂಬದಿಯಿಂದ ಮಾರ್ಗದರ್ಶನ ಮಾಡುತ್ತೇವೆ. ಆದರೆ ಕೆಲಸ ಅವನೇ ಮಾಡಬೇಕು. ನನ್ ಮಗನನ್ ಮತ್ತೆ ಅಪಾಯಕ್ಕೆ ಕಳಿಸೋದೆ. ಆದರೆ ಇಲ್ಲಿ ಕೂತು ಕಾಯೋದು ಕೂಡ ಅಪಾಯವೇ ಮಹಾರಾಜ. ಕಾವಲುಗಾರ, ಗೋಪುರದ ಕಡೆ ಯಾರಾದ್ರೂ ಹೋಗಿದ್ರಾ? ಇಲ್ಲ ಸಾಹೇಬ್, ಆಜ್ಞೆ ಇದೆ. ಆಜ್ಞೆ ಇದೆ, ಆದ್ರೆ ಅವನು ಒಬ್ಬನೇ. ಒಂದು ಕಣ್ಣಿಟ್ಟಿರ್ಲಿ. ಹೌದು, ನಾವು ದೂರದಿಂದ ನೋಡ್ತಾ ಇದ್ದೇವೆ. ಅವನು ಕೆಲವೊಮ್ಮೆ ಕೆಳಗೆ ನೋಡ್ತಾನೆ. ಮಾತಾಡೋ ಹಾಗೆ ತುಟಿ ಕಂಪಿಸುತ್ತೆ. ತುಟಿ? ಕಾಗೆಗೆ ತುಟಿ ಎಲ್ಲಿಂದ? ಅರ್ಥ ಮಾಡ್ಕೊಳಿ. ಅವನ ಕಣ್ಣುಗಳು ಮನುಷ್ಯನಂತೆ. ಲಾಕೆಟ್ ಬಗ್ಗೆ ಏನಾದ್ರೂ ಗಮನಿಸಿದ್ದೀರಾ? ಮಳೆ ಬಿದ್ದಾಗ್ಲೂ ಅದು ಬೆಳ್ಳಿಯಂತೆ ಮಿನುತ್ತೆ. ಅವನು ಅದನ್ನು ಚುಚ್ಚಿಕೊಂಡು ನೋವನ್ನೇ ನೆನಪಿಸಿಕೊಳ್ಳುವ ಹಾಗೆ ಮಾಡ್ತಾನೆ. ನೋವು ನೆನಪು ಮಾಡಿದ್ರೆ ಬುದ್ಧಿ ಜಾಗೃತವಾಗುತ್ತೆ. ಬಹುಶಃ ಅವನು ಎಚ್ಚರದಲ್ಲಿದ್ದಾನೆ. ಸಾಹೇಬ್, ನೀವು ಹೇಳ್ತಿದ್ದೀರಾ ಅವನು ಏನಾದ್ರೂ ಮಾಡ್ತಾನಾ? ಮಾಡಬಹುದು. ಕಾಗೆ ರೂಪದಲ್ಲೂ ರಾಜಕುಮಾರನೇ. ರಾಜ್ಕುಮಾರ ವೀರಪ್ರತಾಪನಿಗೆ ಒಬ್ಬ ನಿಜವಾದ ಸ್ನೇಹಿತನಿದ್ದ, ವಿರೂಪಾಕ್ಷ. ಬಾಲ್ಯದಿಂದಲೇ ರಾಜ್ಕುಮಾರ ವೀರಪ್ರತಾಪನ ಜೊತೆ ಬೆಳೆದವನಾಗಿದ್ದ. ಅವರು ಇಬ್ಬರು ಒಂದೇ ಶಾಲೆಯಲ್ಲಿ ಕಲಿತಿದ್ದರು.
ಒಂದೇ ಕ್ರೀಡಾಂಗಣದಲ್ಲಿ ಆಟವಾಡಿದ್ದರು, ಒಂದೇ ಕನಸುಗಳನ್ನು ಹಂಚಿಕೊಂಡಿದ್ದರು. ವಿರೂಪಾಕ್ಷನು ರಾಜ್ಕುಮಾರನ ಕಾಗೆಯ ರೂಪವನ್ನು ನೋಡಿ ಬೆಚ್ಚಿಬಿದ್ದರೂ ತಕ್ಷಣವೇ ಅವನ ಹೃದಯದಲ್ಲಿ ಸ್ನೇಹದ ಬಲ ಉಕ್ಕಿತು. ನೀನು ಏನೇ ರೂಪದಲ್ಲಿದ್ರೂ ನನ್ನ ಸ್ನೇಹಿತನೇ. ನಿನ್ನ ಶಾಪವನ್ನು ಮುರಿಯುವ ಮಾರ್ಗವನ್ನು ನಾವು ಹುಡುಕೋಣ. ಅವನು ಪ್ರತಿಜ್ಞೆ ಮಾಡಿದ. ರಾಜ್ಕುಮಾರ, ನೀನು ಅಲಬೇಡ. ಅವನಿಗೆ ವಿರೂಪಾಕ್ಷನ ಮಾತು ಹೃದಯಕ್ಕೆ ಹತ್ತಿರವಾಯಿತು. ಅರಮನೆಯಲ್ಲೆಲ್ಲ ದುಃಖದ ವಾತಾವರಣ. ನಮ್ಮ ರಾಜಕುಮಾರನು ಕಾಗೆಯಾಗಿ ಮಾರ್ಪಟ್ಟಿದ್ದಾನೆ. ನಮ್ಮ ರಾಜ್ಕುಮಾರ್ನು ಕಾಗೆಯಾಗಿ ಮಾರ್ಪಟ್ಟಿದ್ದಾನೆ. ಹಬ್ಬ, ಸಂಭ್ರಮ, ನೃತ್ಯ, ಸಂಗೀತ ಎಲ್ಲವೂ ನಿಂತು ಹೋದವು. ರಾಜನು ತನ್ನ ಸೇನಾನಾಯಕರನ್ನು ಕರೆದು, ಈ ಶಾಪದ ಕಾರಣವನ್ನು ಹುಡುಕಿ ನನ್ನ ಮಗನನ್ನು ಮತ್ತೆ ಮಾನವನಾಗಿಸಬೇಕು. ಯಾರಿಗೂ ಮಾರ್ಗ ಗೊತ್ತಿರಲಿಲ್ಲ. ನಾವು ಅರಣ್ಯಕ್ಕೆ ಹೋಗೋಣ. ಅಲ್ಲಿ ಋಷಿಗಳು, ತಪಸ್ವಿಗಳು, ಜ್ಞಾನಿಗಳು ಇದ್ದಾರೆ. ಅವರು ಶಾಪದ ರಹಸ್ಯವನ್ನು ತಿಳಿಸಬಹುದು. ಸರಿ, ನಾವು ಅರಣ್ಯಕ್ಕೆ ಹೋಗೋಣ. ಅವನಿಗೆ ತನ್ನ ಸ್ನೇಹಿತನ ಮೇಲೆ ನಂಬಿಕೆ ಇತ್ತು. ಅವರು ಇಬ್ಬರೂ ಅರಣ್ಯದತ್ತ ಹೊರಟರು. ಕಾಗೆಯಾದ ರಾಜಕುಮಾರನು ಆಕಾಶದಲ್ಲಿ ಹಾರುತ್ತಿದ್ದರೆ ವಿರೂಪಾಕ್ಷನು ನೆಲದಲ್ಲಿ ನಡೆದು ಬರುತ್ತಿದ್ದ. ಸಂಜೆಯ ಕಿತ್ತಳೆ ಹೊಳಪು ನಿಧಾನವಾಗಿ ಮಾಯವಾಗಿ ಚಂದ್ರನ ಬೆಳ್ಳಿಯ ಮಡಿಲಲ್ಲಿ ರಾತ್ರಿ ಅರಳುತ್ತಿದೆ. ಇಬ್ಬರ ಹೃದಯದಲ್ಲಿ ಒಂದೇ ಗುರಿ: ಶಾಪದ ರಹಸ್ಯವನ್ನು ತಿಳಿದು ಅದನ್ನು ಮುರಿಯುವುದು. ಅವರ ಪ್ರಯಾಣವು ಕತ್ತಲೆಯ ಅರಣ್ಯ, ಭಯಾನಕ ಪ್ರಾಣಿಗಳು, ಅಪಾಯಕಾರಿ ಮಾರ್ಗಗಳ ಮೂಲಕ ಸಾಗಬೇಕಾಗಿತ್ತು. ಆದರೆ ಸ್ನೇಹದ ಬಲವು ಅವರಿಗೆ ಧೈರ್ಯ ನೀಡುತ್ತಿತ್ತು. ಅವರು ಪ್ರವೇಶಿಸಿದ ಅರಣ್ಯವು ಸಾಮಾನ್ಯ ಅರಣ್ಯವಲ್ಲ. ಮರಗಳು ಎತ್ತರವಾಗಿ ಆಕಾಶ ಮುಟ್ಟುತ್ತಿದ್ದವು. ಎಲೆಗಳು ಕತ್ತಲೆಯಂತೆ ದಟ್ಟವಾಗಿದ್ದವು. ಹಕ್ಕಿಗಳ ಕಿರುಚಾಟ, ಕಾಡು ಮೃಗಗಳ ಗರ್ಜನೆ, ಗಾಳಿಯ ಶಬ್ದ ಎಲ್ಲವೂ ಒಂದೇ ಸಮಯದಲ್ಲಿ ಭಯ ಹುಟ್ಟಿಸುತ್ತಿದ್ದವು. ವಿರೂಪಾಕ್ಷನು ತನ್ನ ಕತ್ತಿಯನ್ನು ಹಿಡಿದು, ನಾವು ಎಚ್ಚರಿಕೆಯಿಂದ ಇರಬೇಕು. ಈ ಅರಣ್ಯದಲ್ಲಿ ಮಾಯಾಶಕ್ತಿಗಳು ಅಡಗಿವೆ. ವೀರಪ್ರತಾಪನು ಕಾಗೆಯ ರೂಪದಲ್ಲೇದಲ್ಲೇ ಕಿರುಚಿದ. ಅವನ ಕಿರುಚಾಟದಲ್ಲಿ ಧೈರ್ಯ ಮತ್ತು ನಿರ್ಧಾರ ತುಂಬಿತ್ತು. ಅವರು ಅರಣ್ಯದ ಆಳಕ್ಕೆ ಹೋದಾಗ ಒಂದು ಶಾಂತ ಸ್ಥಳ ಕಂಡಿತು. ಅಲ್ಲಿ ಒಂದು ಆಶ್ರಮ. ಅದರ ಮುಂದೆ ಕುಳಿತಿದ್ದ ಒಬ್ಬ ವೃದ್ಧ ಋಷಿ. ಅವನ ದೇಹದಿಂದ ಪ್ರಕಾಶ ಹರಡುತ್ತಿದ್ದಂತೆ ಕಂಡಿತು. ವಿರೂಪಾಕ್ಷನು ಗೌರವದಿಂದ ತಲೆಬಾಗಿದ. ಋಷಿವರೇ, ನಮ್ಮ ರಾಜಕುಮಾರನು ಶಾಪದಿಂದ ಕಾಗೆಯಾಗಿ ಮಾರ್ಪಟ್ಟಿದ್ದಾನೆ. ದಯವಿಟ್ಟು ನಮಗೆ ಮಾರ್ಗ ತೋರಿಸಿ. ಋಷಿ ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತಿದ್ದ. ಕೆಲವೇ ಕ್ಷಣಗಳಲ್ಲಿ ಅವನು ಕಣ್ಣು ತೆರೆದು ವೀರಪ್ರತಾಪನನ್ನು ನೋಡಿ, ನಾನು ಎಲ್ಲವನ್ನೂ ತಿಳಿದಿದ್ದೇನೆ. ಈ ಶಾಪ ಕಪ್ಪು ಮಾಂತ್ರಿಕನ ಕೋಪದಿಂದ ಬಂದಿದೆ. ಅವನು ನಿನ್ನ ಶೌರ್ಯವನ್ನು ಸಹಿಸಲಿಲ್ಲ. ನಿನ್ನನ್ನು ಕಾಗೆಯನ್ನಾಗಿ ಮಾಡಿದನು. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ತಲೆಯಾಡಿಸಿದ. ಅವನ ಕಣ್ಣುಗಳಲ್ಲಿ ಕಣ್ಣೀರು ತಿಳಿಯುತ್ತಿದ್ದವು. ಈ ಶಾಪವನ್ನು ಮುರಿಯಲು ಸುಲಭ ಮಾರ್ಗವಿಲ್ಲ. 3 ಪರೀಕ್ಷೆಗಳನ್ನು ಪೂರೈಸಬೇಕು: ಧೈರ್ಯ, ನಿಷ್ಠೆ, ತ್ಯಾಗ. ನೀವು ಇಬ್ಬರು ಒಟ್ಟಾಗಿ ಈ ಪರೀಕ್ಷೆಗಳನ್ನು ಪೂರೈಸಿದರೆ ಮಾತ್ರ ಶಾಪ ಮುರಿಯುತ್ತದೆ. ವಿರೂಪಾಕ್ಷನು ಧೈರ್ಯದಿಂದ, ಋಷಿವರೇ, ನಾವು ಸಿದ್ಧ. ನನ್ನ ಸ್ನೇಹಿತನು ಮತ್ತೆ ಮಾನವನಾಗಬೇಕು. ನಾನು ಏನಾದರೂ ಮಾಡುತ್ತೇನೆ. ಋಷಿನಕ್ಕೂ, ನಿಮ್ಮ ಸ್ನೇಹವೇ ನಿಮ್ಮ ಶಕ್ತಿ.
ಅದೇ ಶಾಪವನ್ನು ಮುರಿಯುವ ಮಾರ್ಗವಾಗಿದೆ. ಅಲ್ಲಿ ಅರಣ್ಯದ ಮಧ್ಯದಲ್ಲಿ ಇಬ್ಬರು ಪ್ರತಿಜ್ಞೆ ಮಾಡಿದರು. ನಾನು ನನ್ನ ಸ್ನೇಹಿತನನ್ನು ಎಂದಿಗೂ ಬಿಟ್ಬಿಡುವುದಿಲ್ಲ. ಅವನು ಯಾವ ರೂಪದಲ್ಲಿದ್ದರೂ ನನ್ನ ಹೃದಯದಲ್ಲಿ ರಾಜಕುಮಾರನೇ. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ಕಿರುಚಿ ತನ್ನ ರೆಕ್ಕೆಗಳನ್ನು ವಿರೂಪಾಕ್ಷನ ಭುಜದ ಮೇಲೆ ಇಟ್ಟನು. ಅದು ಸ್ನೇಹದ ಮುದ್ರೆಯಂತೆ ಕಂಡಿತು. ಋಷಿ ಕೊನೆಗೆ ಎಚ್ಚರಿಸಿದ, ಈ ಮಾರ್ಗ ಸುಲಭವಾಗುವುದಿಲ್ಲ. ನೀವು ಎದುರಿಸುವ ಜೀವಿಗಳು, ಮಾಯಾಶಕ್ತಿಗಳು, ಮೋಹಜಾರಗಳು ಎಲ್ಲವೂ ನಿಮ್ಮ ಮನಸ್ಸನ್ನು ಪರೀಕ್ಷಿಸುತ್ತವೆ. ಆದರೆ ನೀವು ಒಟ್ಟಾಗಿ ಇದ್ದರೆ ಶಾಪವನ್ನು ಮುರಿಯಬಹುದು. ವಿರೂಪಾಕ್ಷನು ತಲೆಯಾಡಿಸಿ, ನಾವು ಒಟ್ಟಾಗಿದ್ದೇವೆ. ನಮ್ಮ ಸ್ನೇಹವನ್ನು ಯಾರೂ ಮುರಿಯಲಾರರು. ಋಷಿಯ ಮಾತುಗಳನ್ನು ಕೇಳಿದ ನಂತರ ವೀರಪ್ರತಾಪ ಮತ್ತು ವಿರೂಪಾಕ್ಷನು ಅರಣ್ಯದ ಇನ್ನಷ್ಟು ಆಳಕ್ಕೆ ಹೊರಟರು. ಗಾಳಿ ಭಾರವಾಗಿತ್ತು. ಮರಗಳ ನಡುವೆ ಕತ್ತಲೆ ತುಂಬಿತ್ತು. ಪ್ರತಿಯೊಂದು ಹೆಜ್ಜೆಯೂ ಭಯ ಹುಟ್ಟಿಸುತ್ತಿತ್ತು. ವಿರೂಪಾಕ್ಷನು ತನ್ನ ಕತ್ತಿಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದ. ಇದು ಧೈರ್ಯದ ಪರೀಕ್ಷೆ. ನಾವು ಎದುರಿಸಬೇಕಾದ ಜೀವಿ ಸಾಮಾನ್ಯವಲ್ಲ. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ಹಾರಾಡುತ್ತಿದ್ದ. ಅವನ ಕಿರುಚಾಟದಲ್ಲಿ ಆತಂಕವೂ ಧೈರ್ಯವೂ ಒಂದೇ ಸಮಯದಲ್ಲಿ ಕೇಳಿಸುತ್ತಿತ್ತು. ಅವರು ಒಂದು ದೊಡ್ಡ ಗುಹೆಯ ಮುಂದೆ ತಲುಪಿದ್ರು. ಅಲ್ಲಿ ಭೂಮಿ ಕಂಪಿಸಿದಂತೆ ಶಬ್ದ ಕೇಳಿಸಿತು. ಗುಹೆಯಿಂದ ಹೊರಬಂದ ಜೀವಿ ಅರ್ಧ ಸಿಂಹ, ಅರ್ಧ ಹಾವು. ಅದರ ದೇಹವು ಸಿಂಹದಂತೆ ಬಲಿಷ್ಠ, ಆದರೆ ಅದರ ಬಾಲವು ಹಾವಿನಂತೆ ಉದ್ದವಾಗಿ ವಿಷದಿಂದ ತುಂಬಿತ್ತು. ಅದು ಗರ್ಜಿಸಿ, ನನ್ನನ್ನು ಸೋಲಿಸಿದರೆ ಧೈರ್ಯದ ಪರೀಕ್ಷೆ ಪೂರೈಸಿದಂತೆ. ಇಲ್ಲದಿದ್ದರೆ ನೀವು ಇಲ್ಲಿ ಸಾಯುತ್ತೀರಿ. ವಿರೂಪಾಕ್ಷನು ಧೈರ್ಯದಿಂದ ಮುಂದೆ ಬಂದು, ನಾವು ಹಿಂಜರಿಯುವುದಿಲ್ಲ. ನಮ್ಮ ಸ್ನೇಹಕ್ಕಾಗಿ, ನಮ್ಮ ರಾಜಕುಮಾರನಿಗಾಗಿ ನಾವು ಹೋರಾಡ್ತೇವೆ. ಜೀವಿ ಗರ್ಜಿಸಿ ವಿರೂಪಾಕ್ಷನ ಮೇಲೆ ದಾಳಿ ಮಾಡಿತು. ವಿರೂಪಾಕ್ಷನು ಕತ್ತಿಯನ್ನು ಎತ್ತಿ ಅದರ ದೇಹವನ್ನು ಹೊಡೆದ. ಆದರೆ ಜೀವಿಯ ಚರ್ಮ ಕಲ್ಲಿನಂತೆ ಗಟ್ಟಿಯಾಗಿತ್ತು. ವೀರಪ್ರತಾಪನು ಕಾಗೆಯಾಗಿ ಹಾರಾಡಿ ಜೀವಿಯ ಕಣ್ಣುಗಳನ್ನು ಕಚ್ಚಿದ. ಜೀವಿ ಕಿರುಚಿ ತನ್ನ ಬಾಲವನ್ನು ವಿರೂಪಾಕ್ಷನ ಕಡೆಗೆ ಬೀಸಿತು. ವಿರೂಪಾಕ್ಷನು ತಕ್ಷಣ ತಪ್ಪಿಸಿಕೊಂಡ. ಯುದ್ಧವು ಭಯಾನಕವಾಗಿತ್ತು. ಜೀವಿಯ ಗರ್ಜನೆ ಅರಣ್ಯವನ್ನು ಕಂಪಿಸುತ್ತಿತ್ತು. ವಿರೂಪಾಕ್ಷನು ತನ್ನ ಶಕ್ತಿ, ಚಾತುರ್ಯ, ಧೈರ್ಯ ಎಲ್ಲವನ್ನೂ ಬಳಸುತ್ತಿದ್ದ. ವೀರಪ್ರತಾಪನು ಕಾಗೆಯಾಗಿ ಹಾರಾಡಿ ಜೀವಿಯ ದುರ್ಬಲ ಸ್ಥಳಗಳನ್ನು ಹುಡುಕುತ್ತಿದ್ದ. ಅವನು ಜೀವಿಯ ಕಣ್ಣು, ಕಿವಿ, ಬಾರದ ಮೇಲೆ ದಾಳಿ ಮಾಡುತ್ತಿದ್ದ. ವಿರೂಪಾಕ್ಷನು ಕತ್ತಿಯಿಂದ ಹೊಡೆದು ಜೀವಿಯ ಕಾಲುಗಳನ್ನು ಗಾಯಗೊಳಿಸಿದ. ಜೀವಿ ನೆಲಕ್ಕೆ ಬಿದ್ದು ಕೊನೆಗೆ ಇಬ್ಬರೂ ಸೇರಿ ಜೀವಿಯನ್ನು ಸೋಲಿಸಿದರು. ವಿರೂಪಾಕ್ಷನು ಅಂತಿಮ ಹೊಡೆತ ನೀಡಿದಾಗ ಜೀವಿ ನೆಲಕ್ಕೆ ಬಿದ್ದು, ನೀವು ಧೈರ್ಯದ ಪರೀಕ್ಷೆಯನ್ನು ಪೂರೈಸಿದ್ದೀರಿ. ಗರ್ಜಿಸಿ ಮಾಯವಾಗಿ ಹೋದ. ಅರಣ್ಯವು ಮತ್ತೆ ಶಾಂತವಾಯಿತು. ಗಾಳಿಯಲ್ಲಿ ಧೈರ್ಯದ ಶಕ್ತಿ ಹರಡಿದಂತೆ ಕಂಡಿತು. ಋಷಿ ದೂರದಿಂದಲೇ ನೋಡುತ್ತಿದ್ದ. ಅವನು ಮುಂದೆ ಬಂದು, ನೀವು ಧೈರ್ಯದ ಪರೀಕ್ಷೆಯನ್ನು ಪೂರೈಸಿದ್ದೀರಿ. ನಿಮ್ಮ ಸ್ನೇಹ, ನಿಮ್ಮ ಧೈರ್ಯ ಇವುಗಳೇ ನಿಮ್ಮ ಶಕ್ತಿ. ಈಗ ಮುಂದಿನ ಪರೀಕ್ಷೆ ನಿಷ್ಠೆಯದು. ವಿರೂಪಾಕ್ಷನು ಉಸಿರೆಳೆದ. ನಾವು ಸಿದ್ಧ. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ಕಿರುಚಿ ತನ್ನ ರೆಕ್ಕೆಗಳನ್ನು ವಿರೂಪಾಕ್ಷನ ಭುಜದ ಮೇಲೆ ಇಟ್ಟನು. ಅದು ಧೈರ್ಯದ ಜಯದ ಸಂಕೇತವಾಗಿತ್ತು. ಧೈರ್ಯದ ಪರೀಕ್ಷೆಯನ್ನು ಪೂರೈಸಿದ ನಂತರ ವೀರಪ್ರತಾಪ ಮತ್ತು ವಿರೂಪಾಕ್ಷನು
ಅರಣ್ಯದ ಇನ್ನಷ್ಟು ಆಳಕ್ಕೆ ಸಾಗಿದರು. ಅಲ್ಲಿ ಗಾಳಿ ಮೌನವಾಗಿತ್ತು. ಹಕ್ಕಿಗಳ ಕಿರುಚಾಟವೂ ನಿಂತಿತ್ತು. ಮರಗಳ ನಡುವೆ ಒಂದು ವಿಚಿತ್ರ ಶಾಂತಿ ಹರಡಿತ್ತು. ವಿರೂಪಾಕ್ಷನು ತನ್ನ ಮನಸ್ಸಿನಲ್ಲಿ, ಇದು ನಿಷ್ಠೆಯ ಪರೀಕ್ಷೆಯ ಸ್ಥಳವಾಗಿರಬಹುದು. ಇಲ್ಲಿ ನಮ್ಮ ಸ್ನೇಹವನ್ನು ಪರೀಕ್ಷಿಸಲಾಗುತ್ತದೆ. ಕಾಗೆಯ ಕಿರುಚಾಟದಲ್ಲಿ ಆತಂಕದ ಶಬ್ದ ಕೇಳಿಸುತ್ತಿತ್ತು. ಅವರು ಒಂದು ದೊಡ್ಡ ಕಲ್ಲಿನ ಮುಂದೆ ತಲುಪಿದಾಗ ಅಲ್ಲಿ ಮಾಯಾಮೃಗವು ಕಾಣಿಸಿಕೊಂಡಿತು. ಅದರ ಕಣ್ಣುಗಳಲ್ಲಿ ಮಾಯಾಶಕ್ತಿ ಹೊಳೆಯುತ್ತಿತ್ತು. ಮೃಗವು ವಿರೂಪಾಕ್ಷನನ್ನು ನೋಡಿ, ನಿನ್ನ ಸ್ನೇಹಿತನು ಎಂದಿಗೂ ಮಾನವನಾಗುವುದಿಲ್ಲ. ಅವನು ಸದಾಕಾಲ ಕಾಗೆಯಾಗಿ ಬದುಕಬೇಕಾಗಿದೆ. ಆದರೆ ನೀನು ಅವನನ್ನು ಬಿಟ್ಟು ಬಿಟ್ರೆ ನಾನು ನಿನಗೆ ಸಿಂಹಾಸನ ಕೊಡುತ್ತೇನೆ. ನೀನು ರಾಜನಾಗಬಹುದು. ವಿರೂಪಾಕ್ಷನು ಬೆಚ್ಚಿಬಿದ್ದ. ಅವನ ಮನಸ್ಸಿನಲ್ಲಿ ಕ್ಷಣಕಾಲ ಗೊಂದಲ ಉಂಟಾಯಿತು. ಸಿಂಹಾಸನ, ಅಧಿಕಾರ, ಸಂಪತ್ತು ಇವೆಲ್ಲವೂ ನನ್ನ ಮುಂದೆ ಇವೆ. ಆದರೆ ನನ್ನ ಸ್ನೇಹಿತನು? ವಿರೂಪಾಕ್ಷನು ತಕ್ಷಣ ನಕ್ಕು. ನನ್ನ ಸ್ನೇಹಿತನನ್ನು ಬಿಟ್ಟು ನಾನು ಬದುಕುವುದಿಲ್ಲ. ಅವನು ಕಾಗೆಯಾಗಿದ್ದರೂ ನನ್ನ ಹೃದಯದಲ್ಲಿ ರಾಜಕುಮಾರನೇ. ನಾನು ಅವನನ್ನು ಬಿಟ್ಟು ಬಿಡುವುದಿಲ್ಲ. ಮೃಗವು ಕೋಪದಿಂದ ಗರ್ಜಿಸಿತು. ನೀನು ಮೂರ್ಖ. ಅಧಿಕಾರವನ್ನು ತಿರಸ್ಕರಿಸುತ್ತೀಯಾ? ವಿರೂಪಾಕ್ಷನು ಧೈರ್ಯದಿಂದ, ಅಧಿಕಾರಕ್ಕಿಂತ ಸ್ನೇಹ ದೊಡ್ಡದು. ನನ್ನ ಸ್ನೇಹವೇ ನನ್ನ ಶಕ್ತಿ. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ಕಿರುಚಿ ತನ್ನ ರೆಕ್ಕೆಗಳನ್ನು ವಿರೂಪಾಕ್ಷನ ಭುಜದ ಮೇಲೆ ಇಟ್ಟನು. ಅದು ಸ್ನೇಹದ ಮುದ್ರೆಯಂತೆ ಕಂಡಿತು. ಮೃಗವು ಕೊನೆಗೆ ಮಾಯವಾಗಿ ಹೋದ. ಅದರ ಶಬ್ದವು ಅರಣ್ಯದಲ್ಲಿ ಪ್ರತಿಧ್ವನಿಸಿತು. ನೀವು ನಿಷ್ಠೆಯ ಪರೀಕ್ಷೆಯನ್ನು ಪೂರೈಸಿದ್ದೀರಿ. ಅರಣ್ಯವು ಮತ್ತೆ ಶಾಂತವಾಯಿತು. ಗಾಳಿಯಲ್ಲಿ ಸ್ನೇಹದ ಶಕ್ತಿ ಹರಡಿದಂತೆ ಕಂಡಿತು. ಕಾಗೆಯ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗಿಸುತ್ತಿದ್ದ. ಅವನಿಗೆ ತನ್ನ ಸ್ನೇಹಿತನ ನಿಷ್ಠೆ ಹೃದಯಕ್ಕೆ ಹತ್ತಿರವಾಯಿತು. ನಿಷ್ಠೆಯ ಪರೀಕ್ಷೆಯನ್ನು ಪೂರೈಸಿದ ನಂತರ ವೀರಪ್ರತಾಪ ಮತ್ತು ವಿರೂಪಾಕ್ಷನು ಅರಣ್ಯದ ಇನ್ನಷ್ಟು ಆಳಕ್ಕೆ ಸಾಗಿದರು. ಅಲ್ಲಿ ಗಾಳಿ ಭಾರವಾಗಿತ್ತು. ಮರಗಳ ಎಲೆಗಳು ನಿಶ್ಚಲವಾಗಿದ್ದವು. ಹಕ್ಕಿಗಳ ಕಿರುಚಾಟವೂ ನಿಂತಿತ್ತು. ಎಲ್ಲೆಡೆ ಒಂದು ವಿಚಿತ್ರ ಮೌನ ಹರಡಿತ್ತು. ಇದು ಕೊನೆಯ ಪರೀಕ್ಷೆ, ತ್ಯಾಗದ ಪರೀಕ್ಷೆ. ಇದು ಅತ್ಯಂತ ಕಠಿಣವಾಗಿರಬಹುದು. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ಹಾರಾಡುತ್ತಿದ್ದ. ಅವನ ಕಿರುಚಾಟದಲ್ಲಿ ಆತಂಕದ ಶಬ್ದ ಕೇಳಿಸುತ್ತಿತ್ತು. ಅವರು ಒಂದು ದೊಡ್ಡ ಪವಿತ್ರ ಸ್ಥಳಕ್ಕೆ ತಲುಪಿದ್ರು. ಅಲ್ಲಿ ಋಷಿ ಮತ್ತೆ ಕಾಣಿಸಿಕೊಂಡ. ಅವನ ದೇಹದಿಂದ ಪ್ರಕಾಶ ಹರಡುತ್ತಿದ್ದಂತೆ ಕಂಡಿತು. ನೀವು ಧೈರ್ಯ ಮತ್ತು ನಿಷ್ಠೆಯ ಪರೀಕ್ಷೆಗಳನ್ನು ಪೂರೈಸಿದ್ದೀರಿ. ಈಗ ಕೊನೆಯ ಪರೀಕ್ಷೆ, ತ್ಯಾಗ. ಈ ಶಾಪವನ್ನು ಮುರಿಯಲು ಒಬ್ಬನು ತನ್ನ ಜೀವವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿರಬೇಕು. ವಿರೂಪಾಕ್ಷನು ತಕ್ಷಣ ಮುಂದೆ ಬಂದು, ಋಷಿವರೇ, ನನ್ನ ಜೀವವನ್ನು ತೆಗೆದುಕೊಳ್ಳಿ. ನನ್ನ ಸ್ನೇಹಿತನು ತನ್ನ ಕುಟುಂಬದೊಂದಿಗೆ ಸೇರಲಿ. ಅವನು ರಾಜಕುಮಾರ. ಅವನು ಜನರಿಗಾಗಿ ಬದುಕಬೇಕು. ನಾನು ಅವನಿಗಾಗಿ ನನ್ನ ಜೀವವನ್ನು ತ್ಯಾಗ ಮಾಡುತ್ತೇನೆ. ವೀರಪ್ರತಾಪನು ಕಾಗೆಯ ರೂಪದಲ್ಲೇ ಕಿರುಚಿ ತನ್ನ ರೆಕ್ಕೆಗಳನ್ನು ವಿರೂಪಾಕ್ಷನ ಮೇಲೆ ಇಟ್ಟನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿದ್ದವು. ಇಲ್ಲ, ನಾನು ನನ್ನ ಸ್ನೇಹಿತನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ. ಋಷಿ ನಕ್ಕು, ನಿಜವಾದ ತ್ಯಾಗವೆಂದರೆ ಜೀವವನ್ನು ಕೊಡುವುದಲ್ಲ, ಜೀವವನ್ನು ಕೊಡುವ ಸಿದ್ಧತೆ. ನೀನು ನಿನ್ನ ಸ್ನೇಹಿತನಿಗಾಗಿ ನಿನ್ನ ಜೀವವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿದ್ದೀಯ. ಅದೇ ಸಾಕು, ಶಾಪ ಮುರಿಯುತ್ತದೆ. ಆ ಕ್ಷಣದಲ್ಲಿ ಆಕಾಶದಿಂದ ಬೆಳಕು ಹರಡಿತು. ಅರಣ್ಯವು ಪ್ರಕಾಶದಿಂದ ತುಂಬಿತು. ವೀರಪ್ರತಾಪನ ದೇಹ ಬದಲಾಯಿಸತೊಡಗಿತು. ಅವನ ರೆಕ್ಕೆಗಳು ಮಾಯವಾಗಿ ಅವನ ಕೈಗಳು, ಮುಖ, ದೇಹ ಎಲ್ಲವೂ ಮತ್ತೆ ಮಾನವನ ರೂಪಕ್ಕೆ ಮರಳಿದವು. ವೀರಪ್ರತಾಪನು ಮತ್ತೆ ರಾಜಕುಮಾರನಾಗಿ ರೂಪಾಂತರಗೊಂಡ. ಅವನ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿದ್ದವು. ಅವನು ವಿರೂಪಾಕ್ಷನನ್ನು ಅಪ್ಪಿಕೊಂಡು,
ನೀನು ನನ್ನ ನಿಜವಾದ ಸಹೋದರ. ನಿನ್ನ ನಿಷ್ಠೆ ಮತ್ತು ತ್ಯಾಗದಿಂದ ನಾನು ಮತ್ತೆ ಮಾನವನಾಗಿದ್ದೇನೆ. ವಿರೂಪಾಕ್ಷನು ನಕ್ಕು, ನಮ್ಮ ಸ್ನೇಹವೇ ನಮ್ಮ ಶಕ್ತಿ, ಅದನ್ನು ಯಾರೂ ಮುರಿಯಲಾರರು. ಋಷಿ ಕೊನೆಗೆ ಆಶೀರ್ವಾದ ನೀಡಿ, ನಿಮ್ಮ ಸ್ನೇಹವೇ ಶಾಪವನ್ನು ಮುರಿಯುವ ಕೀಲಿಯಾಗಿದೆ. ನೀವು ಧೈರ್ಯ, ನಿಷ್ಠೆ, ತ್ಯಾಗ ಇವುಗಳನ್ನೆಲ್ಲ ಸಾಬೀತುಪಡಿಸಿದ್ದೀರಿ. ಈಗ ನಿಮ್ಮ ಕುಟುಂಬದೊಂದಿಗೆ ಸೇರಿ ಜನರಿಗಾಗಿ ಬದುಕಿ. ವೀರಪ್ರತಾಪನು ತಲೆಯಾಡಿಸಿ, ನಾವು ಜನರಿಗಾಗಿ ಬದುಕುತ್ತೇವೆ. ಅವರು ಇಬ್ಬರೂ ವಿಜಯನಗರದತ್ತ ಮರಳಿದರು. ಅರಣ್ಯದ ಕತ್ತಲೆಯ ಮಾರ್ಗಗಳು ಈಗ ಬೆಳಕಿನಿಂದ ತುಂಬಿದಂತೆ ಕಂಡವು. ಗಾಳಿಯಲ್ಲಿ ಸಂತೋಷದ ಶಬ್ದ ಹರಡಿದಂತೆ ಭಾಸವಾಯಿತು. ಅವರು ಅರಮನೆಗೆ ತಲುಪಿದಾಗ ಜನರು ಬೆಚ್ಚಿಬಿದ್ದರು. ನಮ್ಮ ರಾಜಕುಮಾರನು ಮತ್ತೆ ಬಂದಿದ್ದಾನೆ. ನಮ್ಮ ರಾಜಕುಮಾರನು ಮತ್ತೆ ಬಂದಿದ್ದಾನೆ. ರಾಜಮಾತೆ ಕಣ್ಣೀರು ಸುರಿಸುತ್ತಾ ಮಗನನ್ನು ಅಪ್ಪಿಕೊಂಡರು. ನನ್ನ ಮಗ, ನಾನು ನಿನ್ನನ್ನು ಮತ್ತೆ ನೋಡುತ್ತಿದ್ದೇನೆ. ದೇವರ ಕೃಪೆ. ರಾಜನು ಸಂತೋಷದಿಂದ, ನನ್ನ ಮಗನು ಮತ್ತೆ ಮಾನವನಾಗಿದ್ದಾನೆ. ನಮ್ಮ ಸಾಮ್ರಾಜ್ಯಕ್ಕೆ ಮತ್ತೆ ಬೆಳಕು ಬಂದಿದೆ. ಅರಮನೆಯವರು ವಿರೂಪಾಕ್ಷನನ್ನು ನೋಡಿ, ನೀನು ನಿಜವಾದ ಸ್ನೇಹಿತ. ನಿನ್ನ ನಿಷ್ಠೆ, ನಿನ್ನ ತ್ಯಾಗ ಇವುಗಳೇ ರಾಜಕುಮಾರನನ್ನು ಉಳಿಸಿವೆ. ರಾಜನು ವಿರೂಪಾಕ್ಷನಿಗೆ ಗೌರವ ನೀಡಿ, ನೀನು ಕೇವಲ ಸ್ನೇಹಿತನಲ್ಲ, ನಮ್ಮ ಕುಟುಂಬದ ಭಾಗ. ನಿನ್ನ ಧೈರ್ಯವನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ವಿಜಯನಗರದಲ್ಲಿ ಹಬ್ಬದ ಸಂಭ್ರಮ ಹರಡಿತು. ಜನರು ನೃತ್ಯ ಮಾಡಿದರು, ಹಾಡಿದರು, ಹಬ್ಬ ಆಚರಿಸಿದರು. ಎಲ್ಲೆಡೆ ಸಂತೋಷದ ವಾತಾವರಣ. ಜನರು ರಾಜಕುಮಾರನನ್ನು ನೋಡಿ, ನಮ್ಮ ನಾಯಕನು ಮತ್ತೆ ಬಂದಿದ್ದಾನೆ. ಅವನು ನಮ್ಮನ್ನು ಕಾಪಾಡುತ್ತಾನೆ. ನಮ್ಮ ನಾಯಕನು ಮತ್ತೆ ಬಂದಿದ್ದಾನೆ. ಅವನು ನಮ್ಮನ್ನು ಕಾಪಾಡ್ತಾನೆ. ವೀರಪ್ರತಾಪನು ಜನರ ಮುಂದೆ ನಿಂತು, ನನ್ನ ಸ್ನೇಹಿತನ ನಿಷ್ಠೆ ಮತ್ತು ತ್ಯಾಗದಿಂದ ನಾನು ಮತ್ತೆ ಮಾನವನಾಗಿದ್ದೇನೆ. ಸ್ನೇಹವೇ ಜೀವನದ ನಿಜವಾದ ಶಕ್ತಿ. ನಾವು ಎಲ್ಲರೂ ಒಟ್ಟಾಗಿ ಇದ್ದರೆ ಯಾವ ಶಾಪವೂ ನಮ್ಮನ್ನು ಮುರಿಯಲಾರದು. ಜನರು ಚಪ್ಪಾಳೆ ಹೊಡೆದು, ಸ್ನೇಹವೇ ಸ್ನೇಹವೇ ಶಕ್ತಿ. ಅರಮನೆಯಲ್ಲೆಲ್ಲಾ ಸಂತೋಷ. ರಾಜಕುಮಾರನು ತನ್ನ ಕುಟುಂಬದೊಂದಿಗೆ ಸೇರಿ ತನ್ನ ತಾಯಿಯ ಅಂಗಳದಲ್ಲಿ ನೆಮ್ಮದಿ ಕಂಡ. ಅವನಿಗೆ ತನ್ನ ತಂದೆಯ ಆಶೀರ್ವಾದ, ತನ್ನ ಜನರ ಪ್ರೀತಿ, ತನ್ನ ಸ್ನೇಹಿತನ ನಿಷ್ಠೆ ಎಲ್ಲವೂ ಒಂದೇ ಸಮಯದಲ್ಲಿ ದೊರಕಿತು. ಅವನ ಹೃದಯದಲ್ಲಿ ಒಂದು ಪ್ರತಿಜ್ಞೆ ಮೂಡಿತು. ನಾನು ಜನರಿಗಾಗಿ ಬದುಕುತ್ತೇನೆ. ನನ್ನ ಸ್ನೇಹಿತನೊಂದಿಗೆ, ನನ್ನ ಕುಟುಂಬದೊಂದಿಗೆ, ನನ್ನ ಸಾಮ್ರಾಜ್ಯದೊಂದಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.